ಹೈ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಕುರ್ಚಿ ಕಿತ್ತಾಟ ತಾರಕಕ್ಕೆ ಏರಿದೆ ಅಂತ ಹೇಳ್ಬೋದು. ಮಾನ್ಯ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು 2023ರಲ್ಲಿ ಮುಖ್ಯಮಂತ್ರಿ ಆದರು. ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬರೋಬ್ಬರಿ 137 ಸೀಟ್ಗಳನ್ನು ಕಾಂಗ್ರೆಸ್ ಸರ್ಕಾರ ಗೆಲ್ತು. ಸದ್ಯದ ಮಟ್ಟಿಗೆ ಚರ್ಚೆ ಆಗಿರೋ ವಿಷಯ ಅಂದ್ಬಿಟ್ಟು ಪವರ್ ಶೇರಿಂಗ್ ವಿಷಯ. ಸಿದ್ದರಾಮಯ್ಯ ಅವರು ಕೆಳಗೆ ಇಳಿತಾರಾ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅನ್ನೋ ವಿಷಯಗಳು ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಡಿನ್ನರ್ ಮೀಟಿಂಗ್ ಆಯಿತು. ಡಿನ್ನರ್ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಕಾಂಗ್ರೆಸ್ ಸೆಂಟ್ರಲ್ ಅವರು ಬಂದರು, ಹೈಕಮಾಂಡ್ ಅವರು. ನಂತರ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಸೂಚನೆ ಕೊಟ್ಟರು. ಅದರ ನಡುವೆ ರಾಜಣ್ಣವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು ಸಾಕಷ್ಟು ಸುದ್ದಿಯಾಗಿದೆ. ಸದ್ಯದ ಮಟ್ಟಿಗೆ ಮೈನ್ ಥಿಂಗ್ ಏನು ಅಂದರೆ 2023ರಲ್ಲಿ ನಿಮಗೆ ಗೊತ್ತಿರೋ ಹಾಗೆ CM ಆಯ್ಕೆ ವೇಳೆಯಲ್ಲಿ ಒಂದು ಪವರ್ ಶೇರಿಂಗ್ ವಿಚಾರದಲ್ಲಿ ಒಂದು ಒಳ ಒಪ್ಪಂದ ಕೂಡ ನಡೆದಿದೆ ಅಂತ ಹೇಳಿ ಸುದ್ದಿ ಇದೆ. ಈಗಿಂದನೂ ಸಾಕಷ್ಟು ವೈರಲ್ ಆಗ್ತಾ ಇದೆ, ಮಾಹಿತಿಗಳು ಕೂಡ ಬರ್ತಾ ಇದೆ ಮೀಡಿಯಾದಲ್ಲಿ. ಬಟ್ ಅದನ್ನ ಹೇಳಿಲ್ಲ. ಬಟ್ ಏನಂದ್ರೆ ಇಷ್ಟೇ, ಒಳ ಒಪ್ಪಂದ ಏನಂದ್ರೆ ಪವರ್ ಶೇರಿಂಗ್ ಆಗುತ್ತೆ. 2 ಅಥವಾ 3 ಅಥವಾ 2.5 ಅಥವಾ 3 ಅಥವಾ 2 ಈ ರೀತಿ ಒಪ್ಪಂದಲಾಗಿರುತ್ತೆ. 5 ವರ್ಷದ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅರ್ಧ, ಸಿದ್ದರಾಮಯ್ಯ ಅರ್ಧ CM ಆಗ್ತಾರೆ ಅಂತ ಹೇಳಿ ಒಳ ಒಪ್ಪಂದ ಆಗಿದೆ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಗೊತ್ತೇ ಇದೆ. ಆ ಥರ ಸುದ್ದಿ ಇದೆ. ಅದು ಯಾರು ಈ ರೀತಿ ಕನ್ಫರ್ಮ್ ಕೂಡ ಮಾಡಿಲ್ಲ. ಬಟ್ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ರು, ನಮ್ಮ ಮಧ್ಯೆ ಒಳ ಒಪ್ಪಂದ ಇದೆ ಅಂತ. ಅದರ ನಡುವೆ ಇನ್ನೇನು 2 ವರ್ಷ ಆಗ್ತಾ ಬಂತು. ಇನ್ನೇನು ಕೆಲವೇ ಕ್ಷಣದಲ್ಲೇ ಇನ್ನೇನು ಟೈಮ್ ಮೀರಿದ್ರೆ ಇನ್ನೇನು ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಗುದ್ದಾಟಗಳು ಕೂಡ ನಡೀತಾ ಇದ್ದಾವೆ ಅಂತ ಹೇಳಿ ಬರ್ತಾ ಇದೆ ಮಾಹಿತಿ. ಸಿಂಪಲ್ಲು, CM ಟಿ ಕೆ ಶಿವಕುಮಾರ್ ಬಣ, ಅದೇ ರೀತಿ ಸಿದ್ದರಾಮಯ್ಯ ಅವರ ಬಣ, 2 ಬಣ ಇದೆ ನಿಮಗೆ ಗೊತ್ತಿರೋ ಕಾರಣ. ಇಲ್ಲಿ ಮೇನ್ ಆಗಿ ಸಿದ್ದರಾಮಯ್ಯ ಅವರ ಬಣ ಆಗಿರೋ ದಲಿತರು, ಮೇನ್ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಇವರು ಕೂಡ ಒಂದು ಹೊಸ ಅಸ್ತ್ರ ಕೂಡ ತಂದಿದ್ದಾರೆ. ಇನ್ ಕೇಸ್ ಪವರ್ ಶೇರಿಂಗ್ ನಾವು ಒಪ್ಪೋದಿಲ್ಲ, ನಾವು ಇರೋದು ಸಿದ್ದರಾಮಯ್ಯನ ಪರ, ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಇನ್ ಕೇಸ್ ಹೈಕಮಾಂಡ್ ಈ ಹಿಂದೆ ಒಪ್ಪಂದ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ಹೈಕಮಾಂಡ್ ಬದಲಾವಣೆ ಕೂಡ ಮಾಡೋಕ್ಕೆ ನೋಡಿದ್ರೆ, ಸಿದ್ದರಾಮಯ್ಯ ಅವರನ್ನು ತೆಗೆದು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋಕೆ ನೋಡಿದ್ರೆ ಅವರು ಸಿಡಿದು ಹೇಳೋ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಮುಂಚೆನೆ ಅವರು ದಲಿತ CM ಈ ಟ್ರಂಪ್ ಕಾರ್ಡ್ನ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಪರೋಕ್ಷವಾಗಿ CM ಕೂಡ ಬೆಂಬಲ ಸಿಕ್ಕಿರೋ ಸಾಧ್ಯತೆ ಹೆಚ್ಚಿದೆ. ಏನಂದ್ರೆ ದಲಿತ ಮುಖಂಡರು ಅಂತ ಹೇಳಿ ಇದಾದ್ರೆ ಆಗ ಹೈಕಮಾಂಡ್ ಹಿಂದೆ ತಿರುಗಬಹುದು. ಇದು ನಾನಾ ರೀತಿ ಹಂತಕ್ಕೆ ಹೋಗ್ಬೋದು. ಇನ್ ಕೇಸ್ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಬಾರಿ ಹೇಗಾಯ್ತು, ಜಾರಕಿಹೊಳಿ ಅವರು ಯಾವ ಕಾರಣಕ್ಕಾಗಿ ಈ ರೀತಿ ಬಿಟ್ಟೋದ್ರು, ಯಾವ ರೀತಿ ಗುದ್ದಾಟ ಆಗಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬಂತು, ಮೈತ್ರಿ ಸರ್ಕಾರ ಹೇಗೆ ಬಿದ್ದೋಯ್ತು ಗೊತ್ತಿದೆ ನಿಮಗೆ. ಅದೇ ರೀತಿ ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಈ ರೀತಿ ಹೊಸ ಟ್ರಂಪ್ ಕಾರ್ಡ್ನ ಕೂಡ ತಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಅಂತ ಕಷ್ಟಪಡ್ತೀನಿ. ಸತೀಶ್ ಜಾರಕಿಹೊಳಿ ಹೊಸ ಹೇಳ್ತಾರೆ, ನಾನು ಕೂಡ CM ಆಕಾಂಕ್ಷೆ ಅಂತ. ಪರಮೇಶ್ವರ್ ಕೂಡ ಆಸೆ ಇದೆ. ಸಿದ್ದರಾಮಯ್ಯ ಅವರು ಆಲ್ರೆಡಿ CM ಆಗಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಬಿಟ್ಟು ಕೊಡೋ ಮನಸ್ಸು ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಇಲ್ಲ. ಇದರ ನಡುವೆ ಡಿ ಕೆ ಶಿವಕುಮಾರ್ ಬಂದ್ಬಿಟ್ಟು ನಾನು ಇಲ್ಲೂ ಏನು ಮಾಡ್ಕೊಳ್ತಲ್ಲ, ನಾನು ಹೈಕಮಾಂಡ್ ಲೆವೆಲ್ ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ಅವರು ಶಿಸ್ತಾಗಿ ಹೋಗಿ ಹೈಕಮಾಂಡ್ ಮುಂದೆ ಕಂಪ್ಲೀಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದಾವೆ, ಫಾರ್ ಎಕ್ಸಾಂಪಲ್ ಡಿನ್ನರ್ ಪಾರ್ಟಿ ಬಗ್ಗೆ ಎಲ್ಲ ರೀತಿ ಕುತೂಹಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ನಡುವೆ ಹೈಕಮಾಂಡ್ ಸೂಚನೆ ಮೇರೆಗೆ ಪರಮೇಶ್ವರ್ ಅವರು ಈ ಹಿಂದೆ ಡಿನ್ನರ್ ಮೀಟಿಂಗ್ ಕೂಡ ಕ್ಯಾನ್ಸಲ್ ಮಾಡಿದ್ರು. ಸಾಕಷ್ಟು ಸುದ್ದಿ ಆಯಿತು. ಡೈರೆಕ್ಟ್ ಆಗಿ ನೇರ ಮಾತು ಕೊಟ್ಟರು, ನಾವು ಯಾರಿಗೂ ಬಗ್ಗೋದಿಲ್ಲ, ನಾವು ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು. ಇವತ್ತು ರಾಜಣ್ಣ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಿರಲಿ, ಪವರ್ ಶೇರಿಂಗ್ ಬಗ್ಗೆ ನಮಗೆ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಬೇಕಾದ್ರೆ 2028ಕ್ಕೆ ಬೇಕಾದ್ರೆ ಮುಖ್ಯಮಂತ್ರಿ ಆಗಲಿ, ಅವರ ನೇತೃತ್ವದಲ್ಲಿ ಚುನಾವಣೆ ಕೂಡ ಮಾಡ್ತೀವಿ ಅಂತ ಹೇಳಿ ಒಂದು ಬಾಂಬ್ನ ಕೂಡ ಬಿಟ್ಟಿದ್ದಾರೆ. ಅವರೇ ಬೇಕಾದ್ರೆ ಈಗಿರೋ KPCC ಅಧ್ಯಕ್ಷರು ಆಗಿರ್ಲಿ, ಸಚಿವರು ಆಗಿರ್ಲಿ ಅಂತ ಹೇಳಿ ಒಂದು ಬಾಂಬ್ನ ಬಿಟ್ಟಿದ್ದಾರೆ. ಇದು ವ್ಯಾಪಕ ಚರ್ಚೆಗೆ ಈಡಾಗಿದೆ. ಹೊರಗಡೆ ನಾವು ಏನು ಅನ್ಬೋದು, ಒಳಗಡೆ ಸಾಕಷ್ಟು ಕುದಿತಾ ಇದೆ. ಅವರು ಇವರು ಅಂತ ಹೇಳಿ ತಾರ್ಕಿಕಂತೆ ಆಗಿದ್ದಾರೆ. ಇನ್ ಕೇಸ್ CM ಸಿದ್ದರಾಮಯ್ಯ ತೆಗೆದ್ರೆ ಅದನ್ನ ಸಿಡಿದು ಬೀಳ್ತೀವಿ ಅಂತ ಹೇಳಿ ಈ ಹಿಂದೆ ಸಿದ್ದರಾಮಯ್ಯ ಅವರು ತೋರಿಸಿದ್ರು. ಅಹಿಂದ ವರ್ಗವನ್ನು ಕೂಡ ಎತ್ತುಕೊಟ್ಟ ಒಂದು ಇದನ್ನ ಮಾಡಿದ್ರು. ಈಗ ಸಿದ್ದರಾಮಯ್ಯ ಅವರು ಈ ರೀತಿ ಒಂದು ಟ್ರಂಪ್ ಕಾರ್ಡ್ನ ಕೂಡ ಮಾಡ್ತಾ ಇದ್ದಾರೆ. ದಲಿತ ಕಾರ್ಡ್ ಕೂಡ ಟ್ರಂಪ್ ಕಾರ್ಡ್ ಕೂಡ ಬಳಸ್ತಾ ಇದ್ದಾರೆ. CM ಆಪ್ತರ ಯಾರು ಇದ್ದಾರೆ ಸಚಿವರು, ಅವರೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಅಂಗಳದಲ್ಲಿ ಕೂಡ ಇದೆ. ಸದ್ಯ ಹೈಕಮಾಂಡ್ ಎಲ್ಲದಕ್ಕೂ ಬ್ರೇಕ್ ಆಗಿದೆ ಅಂತ ಇದ್ರು, ಈಗ ಮತ್ತೆ ಸಿಡಿದಿದ್ದಾರೆ. ಈಗ ಇದು ಲಾಂಗ್ ಪ್ರೊಸೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೇನು ಎಡ್ಜಲ್ಲಿ ಇದೆ. ಈ ಹಿಂದೆ ಒಳ ಒಪ್ಪಂದ ಆಗಿದೆ ಇಲ್ವೋ ಗೊತ್ತಿಲ್ಲ, ಬಟ್ ಒಳ ಒಪ್ಪಂದ ಆಗಿದೆ ಅಂತ ಹೇಳಿ ಸುದ್ದಿ ಇದೆ. ಅದರ ಅನ್ವಯ ಆಲ್ರೆಡಿ 2 ವರ್ಷ ನಿಯರ್ಲಿ ಆಯ್ತು ಸರ್ಕಾರ ಬಂದು. ಇನ್ನೇನು 5 ರಿಂದ 6 ತಿಂಗಳ ಒಳಗಡೆ ಸಿದ್ದರಾಮಯ್ಯ ಅವರು ಇಳಿದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇರೋ ಕಾರಣ ಮಾಹಿತಿ ಪ್ರಕಾರ ಆ ನಿಟ್ಟಿನಲ್ಲಿ ಇದು ಚರ್ಚೆಗಳಾಗ್ತಾರೆ ವಿಷಯ. ಇದು ಇನ್ನೂ ಕೂಡ ತಾರಕ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದರ ನಡುವೆ ಸಮನ್ವಯ ಸಮಿತಿ ಮೀಟಿಂಗ್ ಕೂಡ ಮಾಡ್ತೀವಿ ಅಂತ ಅದಕ್ಕೆ ವಿರೋಧ ಕೂಡ ಮಾಡಿದ್ರು. ಈಗ ಶಾಸಕಾಂಗ ಸಭೆಯ ಮೀಟಿಂಗ್ ಕೂಡ ಮಾಡ್ತೀವಿ ಅಂತ ಚರ್ಚೆಗಳಾಗಿದೆ. ಇಷ್ಟೆಲ್ಲ ಬೆಳವಣಿಗೆ ನಡೆದಿದೆ.
ಅಧಿಕಾರ ಜಟ ಹಿಡಿದಿದೆ. ಡಿ ಕೆ ಸುರೇಶ್ ಅವರು ಡೈರೆಕ್ಟ್ ಕೇಳಿದ್ದಾರೆ ಈ ಹಿಂದೆ, ನಾನು ಕೂಡ ನನ್ನ ಅಣ್ಣನನ್ನು ಮುಖ್ಯಮಂತ್ರಿ ಆಗಿರೋಕೆ ನಾನು ಇಷ್ಟಪಡ್ತೀನಿ, ನೋಡೋಕೆ ಇಷ್ಟಪಡ್ತೀನಿ ಅಂತ. ಇಷ್ಟೆಲ್ಲ ಆಗಿದೆ ತಾಂತ್ರಿಕ ಅಂತರ. ಒಟ್ಟಾರೆ ಒಳ ಜಗಳ ಕೂಡ ಕಾಂಗ್ರೆಸ್ ನಲ್ಲಿ ಜಾಸ್ತಿ ಆಗಿದೆ. ಬಿಜೆಪಿ ಅವರು ಕುರ್ಚಿ ಇಲ್ದೇ ಇದ್ರು ಕೂಡ ಕಿತ್ತಾಡಿದ್ರೆ, ಕಾಂಗ್ರೆಸ್ ಅವರು ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ತಾರಕಗೇರಿದೆ ಅಂತ ಹೇಳ್ಬೋದು. ಡಿನ್ನರ್ ಮೀಟಿಂಗ್ ಕೂಡ ಸಾಲ ನಡೆದಿದ್ವು. ಡಿ ಕೆ ಶಿವಕುಮಾರ್ ಅಸ್ತಿತ್ವದಲ್ಲಿ ಬೆಳಗಾವಿಯಲ್ಲಿ ನೀವು ಗೊತ್ತಿರೋ ಮೀಟಿಂಗ್ ಕೂಡ ನಡೆದಿತ್ತು. ಅಲ್ಲಿ ಎಲ್ಲ ಚರ್ಚೆಗೀಡಾಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಈಗ ಸಿಎಂ ಅವರು ಪರೋಕ್ಷವಾಗಿ ಬೆಂಬಲ ಕೂಡ ಕೊಡ್ತಾ ಇದ್ದಾರೆ. ಇನ್ ಕೇಸ್ ಅಂತ ಸನ್ನಿವೇಶಕ್ಕೆ ಬಂದ್ರೆ, ನಾನು ಎಳಿಬೇಕು ಅಂತ ವಿಷಯಕ್ಕೆ ಬಂದ್ರೆ ಈ ರೀತಿ ದಲಿತ ಟ್ರಂಪ್ ಕಾರ್ಡ್ನ ಬಳಸಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಆಲ್ರೆಡಿ ಸುಲಭ ಇದೆಯಾ ಇದರ ಡಿ ಕೆ ಶಿವಕುಮಾರ್ ಬಿಟ್ಟು ಕೊಟ್ಟರೆ ಸುಲಭ ಇದೆಯಾ? ಕಷ್ಟ ಇದೆ. 2028ಕ್ಕೆ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ನಾನೇ ಸಿಎಂ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಅವರಿಗೆ ಕೂಡ ಆಸೆ ಇದೆ. ಡಿ ಕೆ ಶಿವಕುಮಾರ್ ಕೂಡ ಒಂದು ಒಳ್ಳೆ ಲೀಡರ್, ಅವರು ಕೂಡ ಚೆನ್ನಾಗಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಗೊತ್ತಿರೋರಿಗೆ ಮಾಸ್ ಲೀಡರ್ ಆಗಿದ್ದಾರೆ. ಅವ್ರನ್ನ ತೆಗೆಯೋದು ಈಸಿನಾ? ತೆಗೆದ್ರೆ ಅದರ ಪರಿಣಾಮ ಏನು? ತೆಗೆಯೋದಕ್ಕೆ ಅಸಾಧ್ಯನ ಸುಲಭನ? ಈ ಹಿಂದೆ ಆಗಿದ್ದ ಒಪ್ಪಂದ ಏನು? ಅದರ ಎಲ್ಲ ಕೂಡ ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಬೆಳವಣಿಗೆ, ರಾಜಕೀಯ ಬೆಳವಣಿಗೆ ನಡೆದಿದೆ. ಒಟ್ಟಾರೆ ರಾಜಣ್ಣ ಅವರು ಡೈರೆಕ್ಟ್ ಹೇಳಿದ್ದಾರೆ, ಆದ್ರೆ 2028ಕ್ಕೆ ಆಗ್ಲಿ ಅಂತ. ಒಟ್ಟಾರೆ ಹೈಕಮಾಂಡ್ ಅಂಗಳದಲ್ಲಿ ಇದೆ. ಅಷ್ಟು ಸುಲಭ ಅಲ್ಲ ಒಬ್ಬ ಸಿಎಂ ನ ತೆಗೆಯೋದು. ನೋಡೋಣ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾರು ಸಿಎಂ ಆಗ್ಬೇಕು? ಯಾರು? ರಾಜಣ್ಣ ಅವರು ಹೇಳಿದ್ದು ಸರಿನಾ? 2028 ನಂತರ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಸಾರಥ್ಯದಲ್ಲಿ ಎಲೆಕ್ಷನ್ ನಡೆಯಲಿ ಅಂತ ಇಷ್ಟಪಡುತ್ತೇನೆ. ಆದ್ರೂ ಕೂಡ 2028ಕ್ಕೆ ಹೋದ್ರೆ ಸೋಲ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಯಾವ ರೀತಿ ಯೋಚನೆ ಮಾಡ್ತಾರೆ, ಅವರ ಮಧ್ಯೆ ಒಪ್ಪಂದ ಏನಾಗಿದೆ, ಅವರು ಹೈಕಮಾಂಡ್ ಅಂಗಳದಲ್ಲಿ ಹೇಗೆ ಸಾಲ್ವ್ ಮಾಡ್ತಾರೆ ಅಂತ. ಒಟ್ಟಾರೆ ಡಿ ಕೆ ಶಿವಕುಮಾರ್, ನಾನು ಹೈಕಮಾಂಡ್ ಅಂಗಳದಲ್ಲೇ ಇರ್ತೀನಿ, ಹೈಕಮಾಂಡ್ ಜೊತೆ ಮಾತಾಡ್ತೀನಿ, ನಾನು ಹೈಕಮಾಂಡ್ ಪರ ಇದ್ದೀನಿ, ನಾನು ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಲೆವೆಲ್ ಡೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಲೋಕಲ್ ಆಗಿ ಸಿದ್ದರಾಮಯ್ಯ ಬಣ ಅಂದ್ಬಿಟ್ಟು ಲೋಕಲ್ ಆಗಿ ಡೀಲ್ ಮಾಡ್ತಾ ಇದೆ. ಇನ್ನೊಂದು ಬಣ ಇದೆ ಖರ್ಗೆ ಬಣ, ಅವರು ಕೂಡ ಇದಾಗಿದ್ದಾರೆ. ಆ ಕಡೆ ಈ ಕಡೆ ಅಂತ ಹೇಳಿ ಅವರು ಮೀಡಿಯಂ ಅಲ್ಲಿ ಇದ್ದಾರೆ. ಇದು ಇವತ್ತಿನ ವಿಡಿಯೋ.